ಇತ್ತೀಚೆಗೆ ಅವರ ಟ್ವೀಟ್ಗಳನ್ನ ನೋಡಿದ್ರೆ, 3 ಟ್ವೀಟ್ಗಳನ್ನ ನೋಡಿದ್ರೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಒಂದು ದುಗುಡ ಪ್ರಾರಂಭ ಆಗಿದೆ ಅಂತ ನನಗೆ ಅನಿಸ್ತದೆ. ಜಾತಿಯನ್ನ ತಂದು ಬಿಟ್ಟಿದ್ದಾರೆ, ಹಿಂದುಳಿದ ವರ್ಗಗಳನ್ನ ಎತ್ತಿಕಟ್ಟಿದ್ದಾರೆ. ಟ್ವೀಟ್ನಲ್ಲಿ ಒಬ್ಬ ಮುಖ್ಯಮಂತ್ರಿಗಳು 5 ವರ್ಷಗಳು ನಿರಂತರವಾಗಿ ಜನತಾದಳದಿಂದ ಬಂದಂತಹ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಾಯಕರನ್ನ ಕಾಂಗ್ರೆಸ್ ಪಕ್ಷ 5 ವರ್ಷಗಳು ಅವರಿಗೆ ಸತತವಾಗಿ ಮುಖ್ಯಮಂತ್ರಿ ಮಾಡಿ, ಈ ಅವಧಿಯಲ್ಲಿ ಕೂಡ ಈಗೇನು ಇನ್ನೇನು ಕೆಲವು ತಿಂಗಳಲ್ಲಿ 3 ವರ್ಷ 8 ವರ್ಷಗಳು ಒಬ್ಬ ಮುಖ್ಯಮಂತ್ರಿ ಆದ್ಮೇಲೆ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿರುವಂತ ಬರಿ ನೋಡಿದ್ರೆ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳಿಗೆ ಎಲ್ಲೋ ಆತಂಕ ಮನೆ ಮಾಡಿದೆ ಅಂತ ನನಗೆ ಅನಿಸ್ತದೆ. ಹಾಗಾಗಿ ಅವರಿಗೆ ಆತಂಕ ಆದಾಗೆಲ್ಲ ಕೂಡ ನಾನು ನೋಡಿದ್ದೇನೆ, ಅಹಿಂದ ಸಮಾವೇಶಗಳು ಪ್ರಾರಂಭ ಆಗ್ತದೆ, ಇಲ್ಲ ಅಂತಂದ್ರೆ ಈ ರೀತಿಯ ಬಿಜೆಪಿ ಮೇಲೆ ಗೂಬೆ ಕೂರಿಸುವಂತ ಆಂದೋಲನಗಳು ಪ್ರಾರಂಭ ಆಗ್ತದೆ. ನರೇಗಾ ಆಂದೋಲನ ಕೂಡ, ಬಚಾವ್ ಆಂದೋಲನ ಕೂಡ ಮುಖ್ಯಮಂತ್ರಿ ಕುರ್ಚಿಯನ್ನ ಬಚಾವ್ ಮಾಡಿಕೊಳ್ಳುವಂತ ಒಂದು ಆಂದೋಲನ ಅಂತ ನಾನು ಹೇಳ್ತೇನೆ. ಮತ್ತು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಾನು ಹೇಳಬೇಕಾಗ್ತದೆ ಗಂಭೀರವಾಗಿ, ನೀವು ನಮ್ಮ ಬಯಲು ಸೀಮೆಯನ್ನ ಬಚಾವ್ ಮಾಡುವಂತ ಆಂದೋಲನ ಮಾಡಿ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನ ರಕ್ಷಣೆ ಮಾಡುವಂತ ಆಂದೋಲನವನ್ನು ಮಾಡಿದ್ರೆ ಚೆನ್ನಾಗಿದೆ. ನೀವುಗಳು ಸರ್ಕಾರ ಬರಕ್ ಮುಂಚೆ ಬಯಲು ಸೀಮೆಗೆ ಏನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರಿ. ಮುಖ್ಯಮಂತ್ರಿಗಳು ಯಾವಾಗಲೇ ಆಗಲಿ ಆಂದೋಲನಕ್ಕಾದ್ರೂ ಬರಲಿ, ಕಾರ್ಯಕ್ರಮಕ್ಕಾದ್ರೂ ಬರಲಿ, ಚಿಕ್ಕಬಳ್ಳಾಪುರಕ್ಕಾದ್ರೂ ನಾ ಸ್ವಾಗತ ಮಾಡ್ತೇನೆ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಕೊಡುಗೆ ಏನು? ಒಬ್ಬ ಇಲ್ಲಿನ ಶಾಸಕರು, ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಹಲವು ಜಿಲ್ಲೆಗಳ ಸಚಿವರುಗಳು ಇದರ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಕೋಲಾರ ಜಿಲ್ಲೆಯಿಂದ, ಬಹುಶಃ ತುಮಕೂರು ಜಿಲ್ಲೆಯಿಂದ, ಈ ಜಿಲ್ಲೆಯಿಂದ ಎಲ್ಲರೂ ಕೂಡ 1 ಲಕ್ಷ ಜನ ಸೇರಿಸಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಒಂದು ಮೊಬಿಲೈಸಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.